ಬಾ ಈ ಗಾಡಿ ಚಕ್ರ ಇದೆ ನೋಡ್ರಿ, ಮನುಷ್ಯ ಕೈಲಿಂದ ಕಾಲಿನಿಂದ ಭುಜದಿಂದ ಎಷ್ಟು ಬೇಕಷ್ಟು ಭಾರ ಎತ್ತಬಹುದು ತನ್ನ ಏಕ್ತಿಗೆ ತಕ್ಕನಾಗೆ. ಈಗ ನೋಡಿ, ಇದು ಗಾಡಿ ಚಕ್ರ ಇದೆ, ಇದು 70 kg ಇದೆ ಸರ್. ಇದು ರಟ್ಟಿಂದಲ್ಲ, ಡೂಪ್ಲಿಕೇಟ್ ಅಲ್ಲ. ಪಿಕ್ಚರ್ನಾಗಿಂತ ಸಾಧನೆ ಯಾರಾದ್ರೂ ಮಾಡ್ಬಿಟ್ರೆ ಸಿಳ್ಳಿ ಹೊಡೆದ್ ಬಿಡ್ತೀರಾ, ಕ್ಯಾಟ ಹೊಡಿತೀರಾ, ಚಪ್ಪಾಳೆ ತಡ್ತೀರಾ. ಈಗ ನೋಡಿ, ಈ ಚಕ್ರನ ಹಿಡ್ಕೋಬೇಕು, ಹಿಡ್ಕೊಂಡು ಇದನ್ನ ಕೈ ಟಚ್ ಮಾಡಬಾರ್ದು. ಈ ಎಲುಬು ಹಾಗೂ ಈ ತೊಡೆ ಬಲದ ಮೇಲೆ ಎತ್ತಿ ಬೈತ ಹೊಡಿಬೇಕು. ಹೊಟ್ಟೆಲಿಂದ ಎಬ್ಸುವಾಗ ಈ ಮುಂದೆ ಬಂದು ತಲೆ ಮೇಲೆ ಬಿದ್ರೆ ತಲೆ ತರ ಹೊಡೆದು ಹೋಗ್ಬಿಡ್ತದೆ. ಆಗಲ್ಲ, ಇದು ಗರಡಿ ಸಾಧನೆ ಅಂತಾರೆ, ಇದಕ್ಕೆ ಅಂಗವಿದ್ಯೆ ಅಂತಾರೆ. ಇದೆಲ್ಲ ಚಿಕ್ಕ ವಯಸ್ಸಿನಿಂದ ವ್ಯಾಯಾಮ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯೆ. ಅಂತ ಉಸಿರು ಬಿಟ್ರೆ ಎಲ್ಲ ಮುರಿದು ಬಿಡ್ತಾರೆ. ಈಗ ಬೇರೆ ಏನ್ ಮಾಡ್ಬೇಕು ಹೇಳಪ್ಪ? ಎದ್ರ ಒಳಗಡೆ ತಲೆ ಹಾಕ್ಬೇಕು. ಇಲ್ಲಿ ಹೋಗೋದಿಲ್ಲ ತಲೆ, ಇದ್ರಾಗ ಎರಡು ಕೈಯಿಂದ ಮಡಿಗೆ ಈ ಚಕ್ರ ಆಡಿಸ್ಬೇಕು. ಹೌದಾ? ಅಷ್ಟೇನಾ? ಎಲ್ಲ ಮಾಡ್ಕೋಬೇಕು. ಒಂದ್ ಚಕ್ರ ಆಡಿಸ್ಬಿಟ್ರು, 2 ಚಕ್ರ ತಗೊಂಡ್ ಬಾ. ನೋಡಿ ಸರ್, ಈ 2 ಚಕ್ರ, ಈ 2 ಚಕ್ರ 2 ಹೆಗಲಿಗೆ ಹಾಕೊಂಡು ಮೇಲೆ ಎತ್ತಿ ರೌಂಡ್ ಆಡಿಸ್ತೀನಿ. ಆಡಿಸೋ ಟೈಮ್ದಲ್ಲಿ ಕಾಲಿ ಕಾಲು ತೊಡೆ ಹಾಕೊಂಡು ಕೆಳಗೆ ಬಿದ್ಬಿಟ್ರೆ ಮನುಷ್ಯನ ಎಲೆಬೆಲ್ಲ ಮುರಿದೋಗ್ಬಿಡ್ತಾವೆ. ನೋಡ್ತಾ ಇದ್ದೀರಾ? ನೋಡಿ ಸರ್, ಸಂತೋಷವಾಗಿ ನಾವು ಮಾಡ್ತಾ ಇದೀವಿ ಹೊಟ್ಟೆಗಾಗಿ. ನಿಮ್ಮ ಹತ್ರ ಇದ್ರೆ ಲಾಸ್ಟಿಗೆ ಹೋಗೋ ಟೈಮ್ನಾಗ ಕೊಡ್ರಿ. ನಮ್ ತಾಯಿ ತಂದೆ ತರ ಆಟ ನೋಡ್ರಿ. ನಾವಿಲ್ಲಿ ದುಡ್ಸಿಂದ ಹೋದ್ರೆ ಸಾಪಡ್ಕೊಡೋದ, ಇಲ್ಲಿ ಮಣ್ಣು ತಗೊಂಡು ತಲೆ ಮೇಲೆ ಹಾಕೊಳೋದಿಲ್ಲ. ಏನ್ರಿ ಅಣ್ಣ, ಕಲಾ ಪ್ರದರ್ಶನ ನಮಗೆ ಬೇಡ, ಕಲೆ ಕೊಡಿ. ನಮ್ ಕಡೆ ನೋಡ್ತಾ ಇರ್ತೀರಾ, ಚೆಕಿಂಗ್ ಆಫೀಸರ್ ಬಂದಿರ್ತಾರೆ ಬೆಳಿಗ್ಗೆ ಟೈಮು. ಒಂದ್ ಕೈ ನಿಮ್ದು ಜೋಗ್ ಪಾಟಿ ಕಾಲ್ ಮಾಡಿ. ನೀವು ಇಲ್ಲಿ ನಮ್ಮ ಆಟ ನೋಡ್ತಾ ಇರ್ತೀರಾ, ಅವ್ರ ಹಿಂದೆ ಅವ್ರ ಮಾಡಲ್ಲ. ಒಂದ್ ಕೈ ದೇಶದ ಮೇಲೆ 2 ಕಣ್ಣು ನಮ್ ಕಡೆಗೆ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ನಮ್ ಪ್ರದರ್ಶನ ನೋಡಿ. ಇನ್ನ ಬಹಳ ಆಟ ಈಗಲೇ ಕೊಡ್ಬೇಡಿ, ಲಾಸ್ಟಿಗೆ ಇನ್ನ 2-3 ಸಾಧನೆ ಆದ ನಂತರ ನೋಡ್ರಿ. ಬಂಗ್ಲೆ ಅಂತ ಇರ್ತಾನೆ ಇನ್ನೊಂದ್ 2 ಆಟ ನೋಡಿ. ಮರ ತಗೋ.